ಒಂದ್ ನಿಮಿಷ ಮೇಘ ಹಂಗೆ ಇರಿ. ನಿಮ್ಮ ಪತಿ ಮಂಜುನಾಥ್ ಅವರು ಕೂಡ ನೇರ ಸಂಪರ್ಕದಲ್ಲಿ ನನ್ನ ಜೊತೆ ಇದ್ದಾರೆ. ನಾನು ಅವ್ರ ಹತ್ರ ಮಾತಾಡ್ತೀನಿ. ಮಂಜುನಾಥ್ ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ಮ ಪತ್ನಿ ಮೇಘಶ್ರೀ ಅವರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್. ಅವ್ರು ಹೇಳ್ತಾ ಇದ್ದಾರೆ ನೀವು ಅವ್ರಿಗೆ ಲೈಂಗಿಕ ಕ್ರಿಯೆಗೆ ಬಹಳ ಫೋರ್ಸ್ ಮಾಡ್ತಾ ಇದ್ರಿ. ಅವರ ಸ್ನೇಹಿತರ ಪತ್ನಿಯರನ್ನೆಲ್ಲ ನೋಡ್ಕೊಂಡು ಬಂದು ಆ ಥರ ನಿಮ್ಮ ಜೊತೆ ಇರಬೇಕು ಅಂತ ನೀವು ಫೋರ್ಸ್ ಮಾಡ್ತಾ ಇದ್ರಿ. ಅವ್ರಿಗೆ ಹಿಂಸೆ ಕೊಡ್ತಾ ಇದ್ರಿ. ಅವ್ರೇನೋ ಕೇಳ್ಕೊಂಬ ಅಂತ ಮನೆಯಿಂದ ಕಳಿಸಿದ್ರು ನಿಮ್ಮನ್ನ. ಈ ರೀತಿ ಎಲ್ಲ ವಿಚಾರಗಳನ್ನ ಹೇಳ್ತಿದ್ದಾರೆ. ಬಹಳ ಚೆನ್ನಾಗಿದ್ವಿ ನಾವು, ನಾನು 2 ಮದುವೆ ಡೈವರ್ಸ್ ಆಗಿದೆ ಅನ್ನೋದು ಮಂಜುನಾಥ್ ಗೊತ್ತಿದ್ದೇ ಮದುವೆ ಆದ್ರು ಅಂತ ಹೇಳ್ತಿದ್ದಾರೆ. ಮೊದಲನೇದಾಗಿ ಎಲ್ಲ ಮಾಧ್ಯಮದ ಮಿತ್ರರಿಗೆ ಈ ಅವಕಾಶ ಪ್ಲಾಟ್ಫಾರ್ಮ್ ಒದಗಿಸಿಕೊಟ್ಟದಕ್ಕೆ ಧನ್ಯವಾದ ತಿಳಿಸ್ತೀನಿ. ಹಾಗೂ ತಮ್ಮ ನೋಡ್ತಾ ಇರ್ತಕ್ಕಂಥ ಜನರಿಗೆ ನಿಮ್ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಿದೆ ಮಂಜುನಾಥ್. ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸ್ತಾ ಇದೆಯಾ? ಹಾ, ಮಾತಾಡಿ. ಏನಾಗಿದೆ ಅಂತ ಘಟನೆ ನಾನು ನೈಜ ಘಟನೆಗಳ ಬಗ್ಗೆ ಹೇಳ್ತೀನಿ. ಈ ಪೂರ್ವಭಾವಿ ತಿಳಿದೆ, ಯಾಕಂದ್ರೆ ಇವ್ರು ಏನ್ ಮಾಡಿದ್ದಾರೆ, ಮಾಧ್ಯಮಗಳನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಬಹಳ ಚೆನ್ನಾಗಿ ಯಾರು ಮಾಡಕ್ಕಾಗಲ್ಲ. ಮಾಧ್ಯಮಗಳ ದಿಕ್ಕು ನೀವು ತಪ್ಸೋದಕ್ಕೆ ಪ್ರಯತ್ನ ಪಟ್ರು ಮಾಧ್ಯಮಗಳ ದಿಕ್ಕು ತಪ್ಪಲ್ಲ. ಹೇಳಿ. ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ಕೊಟ್ಟಿರುವಂತ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿರತಕ್ಕಂತ ಕುಟುಂಬ ನಮ್ದು. ಏನಾಗಿದೆ ಘಟನೆ, ಈಗ ಮೊದಲನೇದು ಗಂಡ ಅದು ಒಂದು ಓಪನ್ ಆಗಿ ಒಂದು ಫೋರಮ್ ಅಲ್ಲಿ ಅವರು ನಾಟ್ ಏಬಲ್ ಟು ಪರ್ಫಾರ್ಮ್ ಅಂತ ಹೇಳ್ತಾರೆ. ಆ ಕುಟುಂಬ ಈಗ ಬಹಳ ಚೆನ್ನಾಗಿದೆ ಅಂತ ಬಯಸ್ತೀನಿ. 2ನೇ ಗಂಡ ಫ್ರಾಡ್ ಅಂತಾರೆ. 3ನೇ ಗಂಡ ಬಗ್ಗೆ ಒಂದು ಯಾವ್ದು ಗಂಡ ಅಂತ ಹೇಳ್ಕೊಂತಾರಲ್ಲ, ರಿಜಿಸ್ಟ್ರೇಷನ್ ಯಾಕೆ ಆಗಿಲ್ವಂತೆ. ಈಗ ಒಂದು ಪ್ರಾರಂಭಿಕ ಇಂಡಿಯನ್ ಮ್ಯಾರೇಜ್ ಆಕ್ಟ್ ಪ್ರಕಾರ ನೀವೇ ರಿಜಿಸ್ಟರ್ ಮಾಡ್ಕೊಳ್ಳಿಲ್ವಂತಲ್ಲ, ಅವರು ಹೇಳಿದಂತಲ್ಲ, ನೀವು ರೆಡಿ ಇರ್ಲಿಲ್ವಂತಲ್ಲ. ಅವಕಾಶ ಮಾಡಿಕೊಡಿ, ನನ್ನ ವರ್ಷನ್ ಕೇಳಿ ದಯವಿಟ್ಟು. ಈಗ ಕೈವಾರ ಕ್ಷೇತ್ರಕ್ಕೆ ಬಹಳ ಪವಿತ್ರತೆ ಹೊಂದಿರತಕ್ಕಂತ ಕೈವಾರ ಯೋಗಿ ನಾರಾಯಣ ಸ್ವಾಮಿಗಳ ಕ್ಷೇತ್ರ ಅದು. ಅಲ್ಲಿ ಆ ಸ್ಥಳದ ಬಗ್ಗೆ ಮಾತಾಡ್ತಾ ಇವಿ ಅಂದ್ರೆ ನನಗೆ ಯೋಗ್ಯತೆ ಕೂಡ ಇಲ್ಲ. ಅಲ್ಲೇನ್ ಆಡಳಿತ ಅಧಿಕಾರಿಗಳು ಹೇಳ್ತಾರೆ. ಮಂಜುನಾಥ್, ನಿಮ್ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಿದ್ಯಪ್ಪ. ಈಗ ಕೇಳಿಸ್ತಾ ಇದೆಯಾ ಮೇಡಮ್? ಹತ್ರ ಬಂದು ಮಾತಾಡಿ, ಇಲ್ಲ ಅಂದ್ರೆ ವಾಯ್ಸ್ ಬ್ರೇಕ್ ಆಗುತ್ತೆ. ಕೇಳಿಸ್ತಿದೆ. ನಿಮ್ಮ ಫೋನ್ ಹತ್ರ ಬಂದು ಮಾತಾಡಿ. ಈಗ ಕೇಳಿಸ್ತಾ ಇದೆಯಾ? ಈಗ ಒಂದ್ ಸ್ವಲ್ಪ ಧ್ವನಿ ಕೇಳಿಸ್ತಾ ಇದೆಯಾ ಹೇಳಿ? 1 ನಿಮಿಷ ಕೇಳಿಸ್ಕೊಳ್ಳಿ. ಇಲ್ಲಿ ಎಲ್ರಿಗೂ ಸಂವಿಧಾನದ ಬಗ್ಗೆ ಗೌರವ ಇದೆ. ಇಲ್ಲಿ ಅಂಬೇಡ್ಕರ್ ಅವ್ರನ್ನೂ ತರದ್ ಬೇಡ, ಇಲ್ಲಿ ಯಾವುದೇ ಮಠ ಸ್ವಾಮೀಜಿ ಯಾರನ್ನೂ ತರದ್ ಬೇಡ. ನಾನು ಹೇಳ್ಬಿಡ್ತೀನಿ ಇಬ್ಬರ ನಡುವೆ ಏನಾಗಿದೆ ಅಷ್ಟೇ ಹೇಳ್ತೀನಿ ಮೇಡಮ್. ಏನಾಗಿದೆ, ಆಧಾರ್ ಕಾರ್ಡ್ಸ್ ಗಂಡ ಯಾರು ಹುಡುಗ ಹುಡುಗಿದು ತಂದೆ ತಾಯಿಗಳದ್ದು ಕೊಟ್ಟಂತ್ರನೇ ನಾವು ಇಲ್ಲಿ ಅವಕಾಶ ಮಾಡ್ಕೊಡೋದು ಅಂತ ಹೇಳ್ತಾರೆ. ಯಾಕಂದ್ರೆ ಎಲ್ಲ ಮುದ್ರಾ ಇಲಾಖೆ ಹೋದ್ರು ಒಂದು ಮೊದ್ಲೇ ಪೂರ್ವಭಾವಿ ಅಂತ ಹೇಳಿ ನಾವು ಮೊದ್ಲೇ ಅಲ್ಲಿ ಹೋಗಿ ಸ್ಥಳಕ್ಕೆ ಕೊಡ್ಬರ್ಬೇಕು. ಯಾವುದೇ ಒಂದು ದೇವಸ್ಥಾನ ಸರ್ಕಾರದ ವತಿ ಆಗಿರ್ಬೋದು, ಏನಾಗಿರ್ಬೋದು, ಆಧಾರ್ ಕಾರ್ಡ್ಸ್ ಎಲ್ಲ ಕೊಟ್ಟ ನಂತರ ಒಂದು ಡೇಟ್ ಅಂತ ಫಿಕ್ಸ್ ಮಾಡ್ತಾರೆ. ಆ ಡೇಟ್ ಅಲ್ಲಿ ತಂದೆ ತಾಯಿಗಳು, ಆ ನಂತರ ನಮ್ಮ ತಂದೆ ತಾಯಿಗಳು, ಹುಡುಗ ಹುಡುಗಿ ಹೋಗಿ ತಾಳಿ ಕಟ್ಟುವಂತ ಸಂಪ್ರದಾಯ ಹಿಂದೂ ಮ್ಯಾರೇಜ್ ಆಕ್ಟ್ ಅಂತ ಹೇಳ್ತಾರೆ. ಅಲ್ಲಿ ಹೋದ ದಿನ ನಾವು ದೇವಸ್ಥಾನಕ್ಕೆ ಹೋಗಿದ್ದಂತೂ ನಿಜ, ಆಹಾರ ಬದಲಾಯಿಸಿದಂತೂ ನಿಜ. ಆದ್ರೆ ನಾನೀಗ ಒಂದು ಪ್ರಶ್ನೆ ಮಾಡ್ತೀನಿ, ಅಲ್ಲಿ ಯಾಕೆ ದಾಖಲೆಗಳು ಕೊಡಕ್ ನಿರಾಕರಣೆ ಮಾಡ್ತಾರೆ? ಫಸ್ಟ್ ಪ್ರಶ್ನೆ. ಸೆಕೆಂಡ್ ಪ್ರಶ್ನೆ ಏನಂದ್ರೆ, ಮೊದ್ಲೇ ಗಂಡ ಏನಾಗಿದೆ ಹಿನ್ನೆಲೆ ಒಂದ್ ಸ್ವಲ್ಪ ತೆಗಿರಿ, 2ನೇ ಗಂಡನ ಹಿನ್ನೆಲೆ ತೆಗಿರಿ. ಇವ್ರು ಓದಿರ್ತಕ್ಕಂತ, ಯಾಕಂದ್ರೆ ಏನಾಗಿದೆ ಡಾಕ್ಯುಮೆಂಟ್ಸ್ ಹೇಳ್ತೀನಲ್ಲ, ಓಪನ್ ಆಗಿ ಆನ್ ರೆಕಾರ್ಡ್ ಹೇಳ್ತೀನಿ, ಎಲ್ಲಾ ತಗೊಂಡು ಬರ್ಲಿ. ಆ ನಂತರ ಇವರು ಒಂದೊಂದೇ ಯಾಕೆಂದ್ರೆ ಒಂದು ಆರೋಪಗಳನ್ನು ಮಾಡ್ತಾರೆ. ಆರೋಪಗಳಿಗೆ ಪ್ರತ್ಯುತ್ತವಾಗಿ ಕಾನೂನುಬದ್ಧವಾಗಿ ನಾವು ಹೋರಾಟ ಮಾಡ್ಲಿಕ್ಕೆ ಇಚ್ಛೆ ಇದೀನಿ. ಆಮೇಲೆ ಇವ್ರು ಹೇಳ್ತಾರೆ ಮೆಡಿಕಲ್ ಗ್ರೌಂಡ್. ಈಗ ಕಾಪಿ ಕಂಪ್ಲೇಂಟ್ ಲೆಟರ್ ನಾನು ಎಲ್ಲಾ ಮಾಧ್ಯಮ ಮಿತ್ರರಿಗೂ ನಿನ್ನೆ ಸಾಯಂಕಾಲ ಇಂದ ಕಮಿಷನರ್ ಆಫೀಸ್ ಇಂದ ಎಲ್ಲ ಪ್ರಕಟಣೆ ಮಾಡಿದೀನಿ. ಕಂಪ್ಲೇಂಟ್ ಲೆಟರ್ ಅಲ್ಲಿ ಇವ್ರು ಹೇಳಿರ್ತಕ್ಕಂಥ ಪದನ ಯಾಕಾಗಿಲ್ಲ? ಅದೇ ಸ್ಟೇಷನ್ ಅಲ್ಲಿ ಮೊದಲೇ ಗಂಡದು ಅದೇ ಸ್ಟೇಷನ್ ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ ಸೆಟಲ್ಮೆಂಟ್ ಆಗಿರುತ್ತೆ. 2ನೇ ಗಂಡದು ಅದೇ ಸ್ಟೇಷನ್ ಅಲ್ಲಿ ಸೆಟಲ್ಮೆಂಟ್ ಆಗಿರುತ್ತೆ. ಇಲ್ಲೇ ಒಂದು ಅನುಮಾನ ಎಲ್ಲಿ ಬರುತ್ತೆ ಅಂದ್ರೆ, 2ನೇ ಗಂಡ ನೋಡಿ NC ಹಿಂಗಾಗುತ್ತೆ. ಅದೇ ನನ್ನ ಒಂದಷ್ಟು ಪ್ರಶ್ನೆಗಳಿದೆ, ಪ್ರಶ್ನೆ ಕೇಳ್ಬಿಡ್ತೀನಿ, ಆಮೇಲೆ ನೀವು ಕ್ಲಾರಿಫಿಕೇಶನ್ ಕೊಡಿ. ಮೊದಲನೇ ಪ್ರಶ್ನೆ, ಮೇಘಶ್ರೀ ನಿಮ್ಗೆ ಹೆಂಗೆ ಪರಿಚಯ? 1 ನಿಮಿಷ ಪೂರ್ತಿ ಕೇಳಿಸ್ಬಿಡ್ತೀನಿ. 2ನೇ ಪ್ರಶ್ನೆ, ಮೇಘಶ್ರೀಯನ್ನ ಮದುವೆ ಆಗ್ಬೇಕಾದ್ರೆ 2 ಮದುವೆ ಡಿವೋರ್ಸ್ ಆಗಿರೋದು ನಿಮ್ಗೆ ಗೊತ್ತಿರ್ಲಿಲ್ವಾ, ಅಥವಾ ಮೇಘಶ್ರೀ ನಿಮ್ ಹತ್ರ ಮುಚ್ಚಿಟ್ಟಿದ್ರಾ? ಈ 2 ಪ್ರಶ್ನೆಗೆ ಉತ್ತರ ಕೊಡಿ, ಆಮೇಲೆ ಮಿಕ್ಕಿದ್ ಕೇಳ್ತೀನಿ. ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ನಾನೊಂದು ಕಂಪ್ನಿಯಲ್ಲಿ, ಯಾಕಂದ್ರೆ ಈ ಕಂಪ್ನಿ ಹೆಸರು ಹೇಳೋದು ಬೇಡ, ಪ್ರತಿಷ್ಠಿತ ಕಂಪ್ನಿಯಲ್ಲಿ HR ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರ್ತೀನಿ. ಈಕೆ ಒಂದು ಪ್ರಾಜೆಕ್ಟ್ ಟೀಮ್ ಇಂದ ವರ್ಗಾವಣೆ ಆಗ್ತಾಳೆ, ನನಗೆ ರಿಪೋರ್ಟಿಂಗ್ ಆಗಿ ಬರ್ತಾರೆ. ರಿಪೋರ್ಟಿಂಗ್ ಆಗಿ ಬಂದಾಗ ಈಕೆ ನನಗೆ, ಯಾಕಂದ್ರೆ 2024ರಲ್ಲಿ ಬಹಳ ಸಲಹೆಯಿಂದ, ಯಾಕಂದ್ರೆ ನನ್ನ ಹತ್ರ ಮಾತಾಡಕ್ಕೆ ಆಗಿರ್ಬೋದು, ಹಾಗೂ ನ್ಯೂಡ್ ಫೋಟೋಸ್, ನ್ಯೂಡ್ ವಿಡಿಯೋಸ್ ಆಗಿರ್ಬೋದು, ಪ್ರವೋಕ್ ಮಾಡುವಂತ ಕೆಲಸ ಈಕೆನೆ ಮಾಡ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಆಲ್ರೆಡಿ. 1 ನಿಮಿಷ ನಿಮ್ಮ ಮಾತಲ್ಲೇ ಹೇಳ್ತೀನಿ, ಪ್ರವೋಕ್ ಮಾಡುವಂತ ಕೆಲಸ ಮಾಡ್ತಿದ್ರು ಅಂತ. ನೀವ್ ಯಾಕೆ ಪ್ರವೋಕ್ ಆದ್ರಿ? ಇಲ್ಲ ಮೇಡಮ್, ಪ್ರವೋಕ್ ಅಂದ್ರೆ ನೋಡಿ, ನಾನು ಯಾವ್ದ್ರ ಬಗ್ಗೆ ಆಸಕ್ತಿ ಇಲ್ಲ. ನಾನು ನಿಮ್ಮನ್ನ ಇಷ್ಟಪಡ್ತಾ ಇದೀನಿ, ನೀವು ಬಹಳ ಒಳ್ಳೆ ವ್ಯಕ್ತಿ,
ನೀವು ನಿಮ್ ಬಗ್ಗೆ ನಂಗೆ ಯಾಕೆಂದ್ರೆ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತೀರಾ, ನೀವು ಬಗ್ಗೆ ಅಪಾರ ಗೌರವ ಇದೆ, ನಾನು ಯಾಕೆಂದ್ರೆ ನಂಗೆ ಮದ್ವೆ ಆಗಿಲ್ಲ, ನೀವು ಮದ್ವೆ ಆಗ್ತೀರಾ, ಅದೆಲ್ಲ ಮೆಸೇಜಸ್ ಇದೆ. ಆದಾಗ ನಾನು ಏನ್ ಮಾಡಿದೆ, ನಮ್ಮ ಕುಟುಂಬ ವರ್ಗಕ್ಕೆ 2020 ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ. ಇದು ಬೇಡ ನಂಗೆ, ಯಾಕಂದ್ರೆ ಈ ಲವ್ ಎಲ್ಲ ಬರಲ್ಲ ನಮಗ್ ಬೇಡ, ನನ್ ಕೆಲಸ ಆಯ್ತು, ನನ್ ಪಾಡಾಯ್ತು ಅಂತ ಇದ್ಬಿಟ್ಟೆ. ಅದೇನೋ ಗೊತ್ತಿಲ್ಲ, ಯಾಕಂದ್ರೆ ಈಕೆ ಏನ್ ಮಾಡಿದ್ರೋ ಗೊತ್ತಿಲ್ಲ, ಇಲ್ಲ ನಾನು ಆಗ್ಲೇಬೇಕು, ಇಲ್ಲ ಆಗ್ಲಿಲ್ಲ ಅಂದ್ರೆ ಬೆಂಗಳೂರು ಬಿಟ್ಟು ಹೋಗ್ತೀನಿ. ಆಮೇಲೆ ಕೆಲವೊಂದಿಷ್ಟು ನನಗೆ ಹೇಳಿದ್ರು, ಅದ್ರ ಸಮೇತ ದಾಖಲೆಗಳು ಸಮೇತ ಕೊಡ್ತೀನಿ. 2ನೇ ಪ್ರಶ್ನೆಗೆ ಬರ್ತೀನಿ. ಈಕೆ ಮೊದಲನೇ ಗಂಡ 2ನೇ ಗಂಡ ಈಗ ಹೇಳ್ತಾರಲ್ಲ, 2ನೇ ಗಂಡ ನಾನೇ ಸ್ಟೇಷನ್ ಹೋಗಿ ಇದು ಏನೋ ಆ ಕೇಸ್ನ ಖುಲಾಸ್ ಮಾಡಿದೆ ಅಂತ ದಾಖಲೆ ದಯವಿಟ್ಟು ಈಗ ಸ್ಟೇಷನ್ಗೆ ಹೋದಾಗ. ಅಲ್ಲ ಮಂಜುನಾಥ್, ನನ್ನ ಪ್ರಶ್ನೆಗೆ ಉತ್ತರ ಅಲ್ಲ, ನನ್ನ ಪ್ರಶ್ನೆ 2ನೇ ಆಗಿದೆ ಅಂತ ಗೊತ್ತಿರ್ಲಿಲ್ಲ ಮೇಡಮ್. ನಾನು ಈಗ ಹೇಳ್ತಾ ಅವ್ರು ಹೇಳ್ತಿದ್ದಾರೆ ಎಲ್ಲ ಸತ್ಯ ಹೇಳಿದ್ದೆ, ಸತ್ಯ ಹೇಳಿನೇ ನಾನು ಮದ್ವೆ ಆಗಿದೆ ಅಂತ ಹೇಳ್ತಿದ್ದಾರೆ ಮೇಡಮ್. ಅವರು ಹೇಳ್ತಾರೆ, ಯಾಕಂದ್ರೆ ಈಗ ಏನಾಗಿದೆ, ಎಲ್ಲ ಮಾಧ್ಯಮದವರು ಯಾಕಂದ್ರೆ ಬಂದಿದ್ದೀರಾ, ಯಾಕಂದ್ರೆ ಈಗ ಸತ್ಯತೆ ಜನರು. ಮಂಜುನಾಥ್ 1 ಸೆಕೆಂಡ್ ವೇಟ್ ಮಾಡಿ. ಮೇಘ ವೇಟ್ ಮಾಡಿ, 1 ನಿಮಿಷ ವೇಟ್ ಮಾಡಿ. ಆರೋಪ ಮಾಡಕ್ಕೆ ಏನ್ ಆರೋಪ ಮಾಡ್ಲಿ, ಹೇಳ್ಬೇಕಲ್ವಾ ಮಂಜುನಾಥ್? 1 ನಿಮಿಷ ಮಂಜುನಾಥ್. ಮೇಘ 1 ನಿಮಿಷ. ಇಡೀ ಬುಲೆಟಿನ್ ಅನ್ನ, ಇಡೀ ಅರ್ಧ ತಾಸಿನ ಇನ್ನೂ ಹೆಚ್ಚಾದ್ರೂ ಚಿಂತೆ ಇಲ್ಲ, ಇಡೀ ಬುಲೆಟಿನ್ ಅನ್ನ ನಿಮ್ಗೋಸ್ಕರ ನಾವ್ ಇಟ್ಟಿದೀವಿ, ಕೇಳ್ತಾ ಇದೀವಿ ಅಂದ್ಮೇಲೆ ನಮ್ಮ ಮಾತಿಗೂ ಉತ್ತರ ಕೊಡುವಂತ ವ್ಯವಧಾನ ನಿಮ್ಮಿಬ್ರಲ್ಲೂ ಇರ್ಲಿ. ಮೇಘ ಅವ್ರು ಹೇಳ್ತಿದ್ದಾರೆ, ನೀವ್ ಯಾವುದೇ ವಿಚಾರವನ್ನ ಹೇಳಿರ್ಲಿಲ್ಲ, 2 ಮದ್ವೆಗಳ ವಿಚಾರ ನೀವು ಅವ್ರ ಹತ್ರ ಹೇಳಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಮಂಜು ಹೇಳ್ತಿರೋದ? ಹೌದೌದು, ಮಂಜುನಾಥ್ ಮಾತಾಡ್ತಿದ್ದಾರೆ, ಅವರು ಲೈವ್ ಅಲ್ಲಿ ಇದ್ದಾರೆ ಅವರುವೆ. ಮೇಡಮ್ ಸುಳ್ಳೇ ಸುಳ್ಳು, ಸಾಕು. ಅವನು ಸುಳ್ಳಿಗೆ ಅವ್ನು ಎಷ್ಟು ಹೇಳ್ಬೇಕು ಅಷ್ಟು ಹೇಳ್ತಾ ಇದ್ದಾನೆ. ಬಟ್ ಪ್ರತಿಯೊಂದು ಗೊತ್ತಿದೆ ಮೇಡಮ್, ಅವ್ನು ಮದ್ವೆ ಆಗಿರೋದು. ಯಾವ್ದು ಮುಚ್ಚುಮರೆ ಮಾಡಿ ಯಾರು ಮದ್ವೆ ಆಗಿಲ್ಲ ಮೇಡಮ್. ಇಲ್ಲಿ ಏನ್ ಹೇಳ್ತೀರಿ ಮಂಜು? ಪ್ರತಿಯೊಂದು ಡಾಕ್ಯುಮೆಂಟ್ಸ್ ನೋಡಿದಾನೆ ನಂದು, ಯಾವ್ದು ಇದೆಯಾ ಸುಳ್ಳು ಹೇಳಿ ನಾನು ನಾಟಕ ಆಡ್ಕೊಂಡು ಬದುಕುವಂತದ್ದು ಆಸೆ ನನಗೇನಿಲ್ಲ. ಅವ್ನು ಗೊತ್ತಿದ್ದು ಸಪೋರ್ಟಿವ್ ಆಗಿ ನಿಂತ್ಕೊಂತಾನೆ, ಒಪ್ಪಿಗೆಯಲ್ಲಿ ಮದ್ವೆ ಆಗಿರೋದು. ಒಂದ್ ಕೆಲಸ ಮಾಡ್ತೀರಾ ಮಂಜುನಾಥ್, ನಿಮ್ ಹತ್ರ ಏನೆಲ್ಲ ದಾಖಲೆಗಳಿದಾವೆ? ಇದು ಏನಂದ್ರೆ, ಈಗ ಗಂಡು ಮಕ್ಕಳು ಸಿಂಪತಿ ಗೆಟ್ಸ್ಕೊಳಕ್ಕೆ ಇವರು ಮಾತುಗಳನ್ನ ಆಡ್ತಾ ಇದಾರೆ. ಆದ್ರೆ ಯಾರು ಅವಶ್ಯಕತೆ ಇಲ್ಲ. ಅಲ್ಲ ಮೇಡಮ್, ಮದುವೆ ಆಗ್ಬಿಟ್ಟು ನ್ಯೂ ಫೋಟೋಸ್ ಏನಕ್ಕೆ ಮೇಡಮ್ ತಗೋಬೇಕು? ಸ್ವಂತ ಮದುವೆ ಆಗಿರೋ ಎಂತಿದೆ ಫೋಟೋಸ್ ತಗೊಂಡಿದ್ದಾರೆ ಮೇಡಮ್. ನಾನು ಇನ್ನೊಂದು ಉದ್ಯೋಗ ಮೇಳ ಆಯೋಜಕ, ನನಗೆ ರಾಷ್ಟ್ರೀಯ ಪ್ರಶಸ್ತಿ ಬಂದಿದೆ, 5 ರಾಷ್ಟ್ರೀಯ ಪ್ರಶಸ್ತಿ. ಅದೆಲ್ಲ ಯಾವ್ದು ಬೇಡ ಮಂಜುನಾಥ್ 1 ನಿಮಿಷ ಕೇಳಿಸ್ಕೊಳ್ಳಿ. ಮಂಜುನಾಥ್ ಲಿಸನ್ ಕೇಳಿಸ್ಕೊಳ್ಳಿ. ಮಾಡ್ತೀನಿ ಮಂಜುನಾಥ್ ಕೇಳಿಸ್ಕೊಳ್ಳಿ. ಸಂಬಂಧಪಟ್ಟ ಈಗ ಐಫೋನ್ ಟ್ರ್ಯಾಕ್ ಆಗ್ತಾ ಇದೆ, ಐಫೋನ್ ಆಗಿರ್ಬೋದು, ಇವ್ರಂತ ಅಪಾಯಕಾರಿ ಹೆಣ್ಮಕ್ಳಿಂದ ಹೆಣ್ಣುಕುಲಕ್ಕೆ ಅವಮಾನ ಆಗ್ತಾ ಇದೆ. ಎಲ್ಲಾ ಹೆಣ್ಮಕ್ಳ ಬಗ್ಗೆ ಯಾವಾಗ್ಲೂ ಅಷ್ಟೇ, ಯಾರನ್ನ ಬಗ್ಗೆ ನನ್ನ ಕೇಳ್ಬಿಟ್ರೆ ಅವ್ನು ಅಡಿಯಿಂದ ಮುಡಿವರೆಗೂ ಹೇಳ್ತಾ ಇರ್ತಾನ ಅವನು. ಈ ತರ ಅಂತ ಮುಂಬರುವ ದಿನಗಳಲ್ಲಿ ಎಷ್ಟೋ ಕುಟುಂಬಗಳು ಉಳಿತದೆ ಅಂತ ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದೀನಿ. ನಾನು ಯಾವ ದೋಸ್ತಲ್ಲ. ಈಗ ಏನಾಗಿದೆ ಪ್ರಕಟಣೆ ಮಾಡ್ತಾರೆ ನೈಜದ ಘಟನೆ. ಈಗ ಏನ್ ಹೇಳ್ತಾರೆ, ನಾನು ವಾಲಂಟಿಯರ್ ಆಗಿ ಹೇಳ್ತೀನಿ, ಯಾವುದೇ ಒಂದು ಮೆಡಿಕಲ್ ರಿಪೋರ್ಟ್ಸ್ ಗೆ ಸಲ್ಲಿಸಿ ನನ್ನಲ್ಲಿ ತನಿಖೆ ಮಾಡಿದ್ರೆ ನಿಮ್ಮ ಚಾಲೆಂಜ್ ಅಲ್ಲ, ಜನತೆ ಪರವಾಗಿ ನೀವು ಒಕ್ಕರಳಿಂದ ಮಾಡಿ ಕಲ್ಲಲ್ಲಿ ಹೊಡಿಬೇಕು ಇಂತ ಅವ್ರನ್ನ. ನಾನು ಹೇಳ್ತಾ ಇದೀನಲ್ಲ, ಮಂಜುನಾಥ್ ಕೇಳಿಸ್ಕೊಳ್ಳಿ. ನಾನು 10 ಸಲ ಹೇಳಿದೀನಿ ಕೇಳಿಸ್ಕೊಳ್ಳಿ ಅಂತ. ನೀವು ಒಬ್ಬರೇ ಮಾತಾಡೋದಕ್ಕಲ್ಲ ನಾನು ನಿಮ್ ಜೊತೆ ಮಾತಾಡ್ತಾ ಇರೋದು. ಕೇಳಿಸ್ಕೊಳ್ಳಿ ಫಸ್ಟ್. ನಮ್ಮ ಪೇಷನ್ಸ್ಗೂ ಒಂದು ಲಿಮಿಟ್ ಇದೆ, ಕೇಳಿಸ್ಕೊಳ್ಳಿ. ನಾವು ನಿಮಗೆ ಗೌರವ ಕೊಡ್ತಾ ಇದೀವಿ, ಅದೇ ಗೌರವ ನೀವು ಕೊಟ್ಟು ಉಳಿಸ್ಕೊಳ್ಳಿ. ಅದನ್ನ ಕೇಳಿಸ್ಕೊಳ್ಳಿ ಮಂಜುನಾಥ್. ಮುಂದುವರಿಸಿ ಆಯ್ತು. ನೀವು ಹೇಳ್ತಾ ಇದ್ರಿ ನನಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ, ಮತ್ತೊಂದು ಬಂದಿದೆ, ಮಗದೊಂದು ಬಂದಿದೆ ಅಂತ. ಒಂದು ಈ ರಾಜ್ಯದ ಒಂದು ಜಿಲ್ಲೆಯ MP ಆಗಿದ್ದವರು ಪ್ರಜ್ವಲ್ ರೇವಣ್ಣ ಗೊತ್ತಿರಬಹುದು. ಒಂದು ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ರು. ಮಂಜುನಾಥ್ ಕೇಳಿಸ್ಕೊಳ್ಳಿ. ಡೊಮೆಸ್ಟಿಕ್ ವೈಲೆನ್ಸ್ ಯಾವ್ದೋ ಒಂದು ಕೇಸು ಪ್ರಜ್ವಲ್ ರೇವಣ್ಣ ಅವ್ರದ್ದು ಇಲ್ಲಿ ತರೋದ್ ಬೇಡ. ನಾವು ದಯವಿಟ್ಟು ಇದನ್ನ ಎಲ್ಲೋ ಡಿವೈಡ್ ಮಾಡುವಂತ ಕೆಲಸ ಮಾಡೋದ್ ಬೇಡ. ಯಾಕೆ ಈಗ ಪಾಪ ಅವ್ರ ಪ್ರಜ್ವಲ್ ರೇವಣ್ಣ ಕೇಸ್ ನಾವ್ ಯಾಕೆ ಮಾತಾಡ್ಬೇಕು? ಮೇಡಮ್, why are you comparing to Prajwal Ravana? What do you know? Just stop it for a minute. Why you want to compare to Prajwal Ravana? Why? No, ಯಾರು ದೇಶವಾದಿ ಮಾಡಕ್ ನಾವು ಬಂದಿಲ್ಲ. ನನ್ನ ಕುಟುಂಬ ಪ್ರಶ್ನೆ ಕೇಳಿ. ನೀವು
ಏನಾಗಿದೆ ನನ್ನ ಕೇಸ್ ಮಾತಾಡಿ, ಬೇರೆಯವ್ರ ಬಗ್ಗೆ ಮಾತಾಡೋದು ಬೇಡ, ಡೈವರ್ಟ್ ಮಾಡೋದು ಬೇಡ. ಆಲ್ರೆಡಿ ನ್ಯಾಯಾಲಯದ ತನಿಖೆ ಅಂತಲಿದೆ, ಅವ್ರದ್ದು ಏನಾಗಿದೆ ಕ್ರಮ ಆಗುತ್ತೆ. ಈ ಹುಡುಗಿ ಮಾಡಿರ್ತಕ್ಕಂತ ಇಡೀ ಕರ್ನಾಟಕ ಗೊತ್ತಾಗಬೇಕು. ಈಗ ಹುಡುಗದಾಗಿದೆ, ಹೌದಪ್ಪ ಒಪ್ಕೊಂತೀನಿ, ಹುಡುಗ ಶಿಕ್ಷೆ ಆಗಿದೆ, ನ್ಯಾಯ ಪರವಾಗಿ ಆಗಿದೆ, ಈ ಹುಡುಗಿಗೂ ಆಗುತ್ತೆ. ಅದೇ ರೀತಿನೇ ಹೇಳ್ತೀನಲ್ವಾಗ, ಅಲ್ಲಿ ಗಂಡು ಮಗುಗಾದ್ರೆ ಇಲ್ಲಿ ಹೆಣ್ಣು ಮಗು ಈಕೆ ಏನ್ ಮಾಡಿದಾರೆ ಅಂತ ಇಡೀ ಕರ್ನಾಟಕ ಅಲ್ಲ ರಾಷ್ಟ್ರ ಮೆಚ್ಚುವಂತ ತೀರ್ಪು ಬರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಕೂಡ ಯಾವುದೇ ಎದೆಗೊಳ್ಳಲ್ಲ. ಆಕೆ ಒಂದು ಚಾಲನಲ್ಲಿ ಈಗ ಹೇಳ್ತಾರೆ, ನಾನು ಆತ್ಮಹತ್ಯೆ ಮಾಡ್ಕೊಂಡು ಭಯ ಇಕ್ಸ್ತೀರಾ, ಥ್ರೆಟ್ನಿಂಗ್ ಮಾಡ್ತೀರಾ ಆನ್ ಲೈವ್ ಅಲ್ಲಿ ಬಂದು. ನಾನು ಯಾವುದಕ್ಕೂ ಭಯ ಬೀಳಲ್ಲ. ಹೋರಾಟಗಾರರ ಕುಟುಂಬ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು, ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಅವ್ರು ಕೊಟ್ಟಿರ್ತಕ್ಕಂಥ ಸ್ಕಾಲರ್ಶಿಪ್ ಅಲ್ಲಿ ಬೆಳೆದ ಬಂದಂತ ಕುಟುಂಬ ವರ್ಗ ನಮ್ದು, ನಿವೃತ್ತ ಶಿಕ್ಷಕರ ಕುಟುಂಬ ವರ್ಗ. ನಾವು ಯಾವುದೇ ರೀತಿಯಾದ ಗುಡ್ಡು ಬೆದರಿಕೆಗೆ ಬದಲಲ್ಲ ಮೇಡಮ್, ದಾಖಲೆಗಳು ಸಮೇತ ಬರ್ತೀನಿ ಮೇಡಮ್. ಎಲ್ಲಾ ಮಾಧ್ಯಮದವರಿಗೂ ಎಲ್ಲಾ ಹೆಣ್ಮಕ್ಳ ಬಗ್ಗೆ ಅಪಾರ ಗೌರವ ಇರ್ತಕ್ಕಂಥ ಕುಟುಂಬ ನಮ್ದು. ಈಗ ಹನಿ ಟ್ರ್ಯಾಪ್ ಅಂತ ಕೇಸು, ಏಕೆಂದ್ರೆ ಹೇಳಿಕ್ ಬಯಸ್ತೀನಿ, ನನಗಾಗಿರ್ತಕ್ಕಂಥ ಡೊಮೆಸ್ಟಿಕ್ ವೈಲೆನ್ಸ್ ಯಾವವರೆಗೂ ಆಗ್ಬಾರ್ದು. ನಾನು ಆಲ್ರೆಡಿ ರಾಷ್ಟ್ರಪತಿಗಳಿಗೆ ಹಾಗೂ ಎಲ್ಲ MLA MP ಗಳಿಗೆ ನಿಮ್ಮ ಮಾಧ್ಯಮ ಮುಖಾಂತರ ಒಕ್ಕೂಲಿನಿಂದ ಹೇಳ್ತೀನಿ, ಜೆಂಟ್ಸ್ಗೂ ಒಂದು ಅಮೆಂಡ್ಮೆಂಟ್ ತನ್ನಿ. ಇಂಡಿಯನ್ ಮೆನ್ಸ್ ಪ್ರೊಟೆಕ್ಷನ್ ಕಮಿಷನ್ ಅಂತ ಬೇರೆ ದೇಶದಲ್ಲಿದೆ, ನಮ್ಮ ದೇಶದಲ್ಲೂ ಅಂತಾನೆ ಎಲ್ಲೋ ಒಂದ್ ಕಡೆ BNS ಕಾಯ್ದೆಗಳನ್ನ ದುರುಪಯೋಗ ಮಾಡ್ಕೊಂತಿದ್ದಾರೆ ಅಂತ ನೇರವಾಗಿ ಗೊತ್ತಾಗುತ್ತೆ. ಎಲ್ಲೋ ಒಂದು ಹೆಣ್ಣು ಏನಾಗಿದೆ, ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಆಕೆ ಯಾವುದೇ ಠಾಣೆಯಲ್ಲಿ ಹೋಗಿ ಎಷ್ಟೊತ್ತೇ ಕಂಪ್ಲೇಂಟ್ ಕೊಟ್ಟರು ತಗೊಬೇಕು ಅಂತಿದೆ. ಅದೇ ಒಂದು ಗಂಡು ಮಗು ಹೋಗಿ ಒಂದು ಆಗಿದೆ ಸರ್ ಅಂತ ಹೇಳಿದ್ರು ಕೂಡ ತಗೊಳಲ್ಲ. ಇತ್ತೀಚೆಗೆ ಒಂದು ಪ್ರಕರಣಗಳೆಲ್ಲ ಗೊತ್ತಾದ್ರೆ, ಜಾನ್ವಿ ಕೇಸಲ್ಲಿ ಏನಾಯ್ತು? ಆಯ್ತಾ ಮಂಜುನಾಥ್ ನಿಮ್ದು? ಮೇಡಮ್ ನಾವೇನಾಗಿದೆ ಗೊತ್ತಾ, ಆಯ್ತೇನ್ರಿ? ಆಯ್ತಾ, 10 ನಿಮಿಷ ಮಾತಾಡಿದೀರಾ, ನಿಲ್ಸಿ ಸಾಕು, ನಿಲ್ಸಿ ಸಾಕು, ನಿಲ್ಸಿ ಸಾಕು. ನೀವು ಅಷ್ಟು ಪರ್ಫೆಕ್ಟ್ ಆಗಿದ್ರೆ ಡಾಕ್ಯುಮೆಂಟ್ಸ್ ತಗೊಂಡ್ ಬನ್ನಿ ಸ್ಟುಡಿಯೋಗೆ. ನೀವು ಅಷ್ಟು ಪರ್ಫೆಕ್ಟ್ ಆಗಿದ್ರೆ ಬನ್ನಿ ಇವಾಗ ಸ್ಟುಡಿಯೋಗೆ. ಬರ್ಲಿ, ಆಕೆ ಏನ್ ಓದಿದ್ದಾರೆ ಕರ್ಕೊಂಡ್ ಬರ್ತೀವ್ರಿ, ನೀವು ಬನ್ರಿ. ನೀವು ಕರೆಕ್ಟ್ ಆಗಿದ್ರೆ ಬನ್ನಿ ಸ್ಟುಡಿಯೋಗೆ, ಹೇಳ್ತೀನಿ. ನೀವು ಕರೆಕ್ಟ್ ಆಗಿದ್ರೆ ಬನ್ನಿ, ನೀವು ಕರೆಕ್ಟ್ ಆಗಿದ್ರೆ ಬನ್ನಿ ಸ್ಟುಡಿಯೋಗೆ. ಬರ್ತೀನಿ. ಈಗ ನನಗೂ ಅಪಾರ್ಪದ ಎಲ್ಲಾ ಮಹಿಳೆಯರು ಅಂತ ಹೇಳಲ್ಲ, ಈ ತರ 1-2 ಹೆಣ್ಮಕ್ಳಿಂದ ಎಲ್ಲರಿಗೂ ಅವಮಾನ. ನಮ್ಮ ತಾಯಿ ಕೇಳಿಸ್ಕೊಳ್ಳಿ ಮಂಜುನಾಥ್, ನೀವು ನನ್ನ ಮಾತಿಗಾದ್ರೂ ಗೌರವ ಕೊಟ್ಟು ಕೇಳಿಸ್ಕೋಬೇಕು. ನೀವು ನನ್ನ ಮಾತಿಗೆ ಗೌರವ ಕೊಟ್ಟು ಕೇಳಿಸ್ಕೋಬೇಕು ಮಂಜುನಾಥ್. ಹೆಣ್ಮಕ್ಳೆಲ್ಲ ಹೋಗ್ಬೇಕು, ಯಾವ ಆಯೋಗ ನಿಲ್ಸಿ ಸಾಕು. ಏನು ಅದು? ಏನ್ರಿ ಬಾಯ? ಏನ್ರಿ ಅದು ಬಾಯ? ಏನದು? ಇನ್ನೊಬ್ರು ಮಾತು ಕೇಳಿಸ್ಕೊಳ್ಳೋಷ್ಟು ವ್ಯವಧಾನ ಇಲ್ಲ. ಇದೇ ಬಾಯ ಬೀದಿಯಲ್ಲೂ ಮಂಜು ಮೇಘಶ್ರೀ ಅವರೇ, 1 ನಿಮಿಷ. ನೀವಿಬ್ರು ಡಾಕ್ಯುಮೆಂಟ್ಸ್ ತಗೊಂಡ್ ಬನ್ನಿ. ಇಬ್ರು ಕರೆಕ್ಟ್ ಇಲ್ಲ, ಇಬ್ರು ಡಾಕ್ಯುಮೆಂಟ್ಸ್ ತಗೊಂಡ್ ಬನ್ನಿ. ಓಕೆ ಮೇಡಮ್, ಇಬ್ರು ಡಾಕ್ಯುಮೆಂಟ್ಸ್ ತಗೊಂಡ್ ಬನ್ನಿ, ಹೇಳ್ತೀನಿ ನಾನು.